ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ ಪರಿಣಾಮ ಡೆಕೋರೇಷನ್ ಸಾಮಾನು ಸುಟ್ಟು ಭಸ್ಮವಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಜರುಗಿದೆ. ಮಾನ್ವಿ ಪಟ್ಟಣದ ನಂದಿನಿ ಲೇಔಟ್ನಲ್ಲಿರುವ ಅಂಗಡಿಗೆ ಅಮರ್ ಎಂಬುವವರು ತೆರಳಿದಾಗ ಬೆಂಕಿ ಹೊತ್ತಿಕೊಂಡಿರುವುದು ತಿಳಿದುಬಂದಿದೆ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ನಡೆದ ಘಟನೆ ಬಗ್ಗೆ ವಿವರಿಸಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ಡೆಕೋರೇಷನ್ ಸಾಮಾನು ಸುಟ್ಟು ಕರಕಲಾಗಿವೆ ಎಂದು ಮಾಲಕ ಅಮರ್ ತಿಳಿಸಿದ್ದಾರೆ. ಈ ಸಂಬಂಧ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಮರನಾಥ್ ಅಂತೇಳಿ ನನ್ನ ಇವೆಂಟ್ ಹೆಸರು ಶ್ರೀ ಲಕ್ಷ್ಮೀ ಇವೆಂಟ್ಸ್ ಮಾನ್ವಿ. ನನ್ನ ಗೋಡೌನ್ ಸುಟ್ಟಿದ ಕಾರಣ ಒಂದು 15 ಲಕ್ಷ ತನಕ ಲಾಸ್ ಆಗಿದೆ. ಅದರ ಸಾಮಗ್ರಿ ಹೂವುಗಳು, ರಥಗಳು, ಸ್ಪೆಷಲ್ ಐಟಮ್ಗಳು 15 ಲಕ್ಷ ತನಕ ಲಾಸ್ ಆಗಿದೆ. ಯಾವಾಗ ಆಗಿದೆ? ಅರ್ಧ ತಾಸು ಆಯ್ತು ಸರ್. ಆಗಿ ಏನೇನಿದ್ದು ಸಾಮಾನದಾಗ? ಅದು ಬಂದ್ಬಿಟ್ಟು ರಥ ಇದ್ದು ಸರ್, ಹೂವುಗಳು, ಬಟ್ಟೆಗಳು, ಆಮೇಲೆ ಫೈಬರ್ ಐಟಮ್ಗಳು. ಫೈಬರ್ ಐಟಮ್ ಅಂತ ಏನೋ ಎಲ್ಲ ಸುಟ್ಟೋಗಿದೆ. ಎಲ್ಲ ಕಾಸ್ಟ್ಲಿ ಐಟಮ್ ಈ ವರ್ಷ ತೊಗೊಂಬಂದಿದ್ರು ಸರ್. ಅವರೆಲ್ಲ ನಮ್ಮ ಕರ್ಕೊಂಬಂದು ಪರ್ಚೇಸ್ ಮಾಡಿಸಿದ ಸಾಮಾನುಗಳು ಎಲ್ಲ ತೋರಿಸಿದ್ರು. ಈ ವರ್ಷ ಅವ್ರು ಯಾರು ಕೆಟ್ಟ ದೃಷ್ಟಿ ಅವ್ರ ಮೇಲೆ ಕಣ್ಣು ಬಿದ್ದಿದ್ದು ಗೊತ್ತಿಲ್ಲ, ಅದೇನೋ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಗೊತ್ತಿಲ್ಲ. ಆದರೆ ಸುಟ್ಟು ಎಲ್ಲ ಕಲರ್ಸ್ ಕಟ್ಗಳಾಗಿದೆ. ಅದಕ್ಕೆಲ್ಲ ಮುಂದಿನ ವ್ಯವಸ್ಥೆಗಳು ಏನು ಇದು ಕಾರಣ ಶಾರ್ಟ್ ಸರ್ಕ್ಯೂಟ್ ಅದೇ ಇದೇ ತಿಂಗಳ ಫಸ್ಟಲ್ಲೇ ತಂದಿರೋ ಸಾಮಾನು, ಅಷ್ಟು ಹೊಸ ಸಾಮಾನೇ ಹೋಗಿರೋದ್ರಿಂದ